ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ವಿಭಿನ್ನ ರೀತಿಯಲ್ಲಿ ಒಂದು ಬನಾನಾ ಚಿಪ್ಸ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಬಾಳೆಕಾಯಿನ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ತಾ ಇರೋದು. ಇದು ಸಾಯಂಕಾಲದ ಹೊತ್ತಲ್ಲಿ ಕಾಫಿ ಜೊತೆಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ರೀತಿ ಹೊರಗಡೆಯಿಂದ ಕ್ರಂಚಿಯಾಗಿರುತ್ತೆ, ಮಿಡಲಲ್ಲಿ ಒಂದು ರೀತಿ ಸಾಫ್ಟ್ ಆಗಿರುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಇದಕ್ಕೆ ನಾನೀಗ ಬಾಳೆಕಾಯಿನ ಈ ಥರ ಸಿಪ್ಪೆನ ಸುಲ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತಕ್ಕೊಬೇಕು ನಾವು ಚೆನ್ನಾಗಿ. ಇದಾದ ನಂತರ ನಾನು ಬಾಳೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ದಪ್ಪ ದಪ್ಪ ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಭಾಳ ತೆಳ್ಳಗಿಲ್ಲ. ನೋಡಿ, ಈ ಥರ ದಪ್ಪ ಇರಬೇಕು ಈ ಪೀಸಸ್ಸು. ನೋಡಿ, ಇದಾದ ನಂತರ ನಾನು ಇದನ್ನು ಉಪ್ಪು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಕಾರಣ ಇಷ್ಟೇ, ನಿಮ್ಗೆ ಗೊತ್ತಿದೆ ಬಾಳೆಕಾಯಿ ಕಪ್ಪಾಗುತ್ತೆ ಅಂತ, ಅದಕ್ಕೆ ಉಪ್ಪಿನ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇದಾದ ನಂತರ ನಾನು ಅದನ್ನು ಒಂದು ಒಳ್ಳೆ ಬಿಳಿ ಬಟ್ಟೆ ತೊಗೊಂಡು, ಕ್ಲೀನಾಗಿರೋ ಬಟ್ಟೆ ತೊಗೊಂಡು ನಾನು ಇದನ್ನು ಒರೆಸ್ಕೋತಾ ಇದ್ದೀನಿ ಚೆನ್ನಾಗಿ. ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯುತ್ತೆ, ಅದಕ್ಕೆ ನೀಟಾಗಿ ನೀರು ಇರಲಾರ್ದಂಗೆ ಒರೆಸ್ಕೋಬೇಕು. ಈಗ ಕಾಯ್ದಿದ್ದ ಎಣ್ಣೆಯಲ್ಲಿ ಚೆನ್ನಾಗಿ ಈ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ, ಅದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇದನ್ನು ಪೂರ್ತಿ ಫ್ರೈ ಮಾಡ್ಕೊತಾ ಇಲ್ಲ, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಇದು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ಲಿ ಸಾಫ್ಟೇ ಇರುತ್ತೆ, ಹೊರಗಡೆ ಒಂದು ಚೂರು ಕ್ರಿಸ್ಪಿ ಇರುತ್ತೆ ಅಷ್ಟೇ. ನೋಡಿ, ಈ ಥರ ಈ ಕಲರ್ ಆದರೆ ಸಾಕು. ಒಂದು 5 ನಿಮಿಷ ತೊಗೊಳುತ್ತೆ ಅಷ್ಟೇ, ಒಂದು 4 ರಿಂದ 5 ನಿಮಿಷ ತೊಗೊಳುತ್ತೆ. ಈ ಥರ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇದು ಮ್ಯಾಶರ್ ಇರುತ್ತೆ, ಇದು ಮ್ಯಾಶರ್ ಇದೆಯಲ್ಲ, ಇದು ನೀವು ಆಲೂಗಡ್ಡೆನ ಮ್ಯಾಶ್ ಮಾಡೋಕ್ಕೆ ಉಪಯೋಗಿಸಿರೋ ಅದು. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಚಪಾತಿ ಲಟ್ಟಿಸ್ತೀರಲ್ಲ, ಆ ಲಟ್ಟಣಿಕೆಯಿಂದ ಕೂಡ ಈ ಥರ ಹಿಂಗೆ ಮಾಡ್ಕೋಬೋದು, ಪ್ರೆಸ್ ಮಾಡ್ಕೋಬೋದು. ಈ ಥರ ಆಗುತ್ತೆ ಇದು ಪ್ರೆಸ್ ಮಾಡಿದಾಗ. ನೋಡಿ, ಈ ಥರ, ಯಾಕಂದರೆ ಇದು ಸೆಂಟ್ರಲ್ಲಿ ಮೆತ್ತಗಿರೋದ್ರಿಂದ ಈ ಥರ ಆಗುತ್ತೆ. ಆಮೇಲೆ ಆರಿದ ಮೇಲೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಆದಷ್ಟು ಬಿಸಿ ಇದ್ದಾಗಲೇ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ನಾನು ಇದನ್ನು ಮತ್ತೆ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಕ್ರಿಸ್ಪಿಯಾಗಿ ಆಗುತ್ತೆ, ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಇದು ಎಷ್ಟೇ ಕ್ರಿಸ್ಪಿ ಆದ್ರೂ ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ಲೈಟಾಗಿ ಸಾಫ್ಟ್ನೆಸ್ ಇರುತ್ತೆ, ಅದರಿಂದ ಇದು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಇದು ನಾವು ರೆಗ್ಯುಲರಾಗಿ ಚಿಪ್ಸ್ ತಿಂದಾಗ ಪೂರ್ತಿ ಕಟ ಅಂತ ಹೇಗಿರುತ್ತೆ ಆ ಥರ ಇರಲ್ಲ, ಆದರೆ ಸಾಯಂಕಾಲದ ಕಾಫಿ ಜೊತೆ ತಿನ್ನೋಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ, ಈ ಥರ ಈಗ ಇದು ರೆಡಿಯಾಗಿದೆ. ನೋಡಿ, ಈ ಥರ ಕಲರ್ ಬಂದಿದೆ. ಈಗ ಇದನ್ನು ತೆಗಿಬೋದು ಹೊರಗಡೆ. ನೋಡಿ, ಇದಕ್ಕೆ ಈಗ ನಾನು ನಮಗೆ ಏನೇನು ಬೇಕೋ ಆ ಮಸಾಲೆಗಳನ್ನ ಉದುರಿಸ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಉದುರಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಮಸಾಲೆ. ಈಗ ನಾನು ಅದಕ್ಕೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಮಸಾಲೆ ಬೇಕಾದರೂ ಹಾಕ್ಕೋಬೋದು. ಅಮ್ಚೂರು ಪುಡಿ ಬೇಕಾದ್ರೆ ಅಮ್ಚೂರು ಪುಡಿ ಹಾಕ್ಕೋಬೋದು, ಅಥವಾ ನಿಮಗೆ ಜೀರಾ ಪುಡಿ ಬೇಕಾದ್ರೆ ಜೀರಿಗೆ ಪುಡಿನೂ ಹಾಕ್ಕೋಬೋದು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಖಾರ ಪುಡಿ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೋದು. ಇದನ್ನ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿದ್ರಲ್ಲ, ಈ ಥರ ನಿಮ್ಮ ಒಂದು ಬನಾನಾ ಚಿಪ್ಸ್ ರೆಡಿಯಾಗಿದೆ. ಆದರೆ ನಮ್ಮ ರೆಗ್ಯುಲರ್ಗಿಂತನೂ ಟೇಸ್ಟ್ಗಿಂತನೂ ಇದು ಭಾಳ ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಒಂದು ಸಿಂಪಲ್ಲಾಗಿರೋ ಬನಾನಾ ಚಿಪ್ಸು ಈ ಥರ ಹೆಂಗೆ ಮಾಡ್ಕೋಬೋದು ಅಂತ. ಇದು ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಆಮೇಲೆ ಇದು ಭಾಳ ಫಾಸ್ಟಾಗಿ ಮಾಡ್ಕೋಬೋದು, ಒಂದು 10 ನಿಮಿಷ ತೊಗೊಳುತ್ತೆ ಅಷ್ಟೇ. ಇದು ಫ್ರೈ ಮಾಡ್ಕೊಳ್ಳೋಕ್ಕೂ ಒಂದು 2 to 3 ಮಿನಿಟ್ಸ್ ಹಿಡಿಯುತ್ತೆ, 2 ಸೆಕೆಂಡ್ ಟೈಮ್ ಅಷ್ಟೇ. ನೋಡಿ, ಈ ಥರ ಭಾಳ ಫಾಸ್ಟಾಗಿ ಮಾಡ್ಕೋಬೋದು. ನೋಡಿ, ಇದು ಎಷ್ಟು ಸಾಫ್ಟಾಗಿದೆ ಅಂತಂದರೆ, ನೋಡಿ ಸೆಂಟ್ರ್ನಲ್ಲಿ ಸ್ವಲ್ಪ ಸಾಫ್ಟ್ ಇರುತ್ತೆ, ಬಟ್ ಸೈಡಿಗೆಲ್ಲ ಕ್ರಿಸ್ಪಿ ಇರುತ್ತೆ. ನೋಡಿ, ಈ ಥರ ಇರುತ್ತೆ. ಒಂಥರ ಏನೋ ಒಂಥರ ಜ್ಯೂಸಿಯಾಗಿರುತ್ತೆ, ತುಂಬಾ ಟೇಸ್ಟಿ ಇರುತ್ತೆ ಇದು. ನೋಡಿ, ಈ ಥರ ಒಂದು ಡಿಶ್ನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಇನ್ನೂ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.